ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ತ್ರಿಕೋನಮಿತಿ ಅನ್ವಯಗಳು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ. ಇಲ್ಲಿ ಪ್ರಶ್ನೆಯನ್ನು ಮೊದಲು ನೋಡೋಣ. ಆನಂತರ ಆ ಪ್ರಶ್ನೆಗೆ ಚಿತ್ರವನ್ನು ಕೂಡ ಕೊಟ್ಟಿರ್ತಾರೆ. ಮೊದಲು ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ ಎಬಿ ಮತ್ತು ಸಿಡಿ ಎರಡು ಕಂಬಗಳು ನೇರವಾಗಿ ನಿಂತಿವೆ. ಇದು ಕಂಬ ಇದೆ, ಇದನ್ನು ಕೂಡ ಕಂಬ ಇದೆ. ಎರಡು ಕಂಬಗಳು ನೇರವಾಗಿ ನಿಂತಿವೆ. ಈ ಎರಡೂ ಕಂಬಗಳ ಪಾದಗಳನ್ನ ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು ಅಂದ್ರೆ ಇದು ಪಿ ಅನ್ನುವಂತ ಒಂದು ಬಿಂದು. ಎರಡೂ ಪಾದಗಳನ್ನ ಸೇರಿಸುವ ರೇಖೆಯ ಮೇಲಿನ ಒಂದು ಬಿಂದು ಪಿ ಅನ್ನುವಂತ ಬಿಂದು. ಪಿ ನಿಂದ ಎರಡೂ ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳ ಅಳತೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಪಿ ಬಿಂದುವಿನಿಂದ ಈ ಎರಡೂ ಕಂಬಗಳ ತುದಿಗಳಿಗೆ ನೋಡುವಂತಹ ಒಂದು ಉನ್ನತ ಕೋನ ಅಂದ್ರ ಈ ಕೋನದ ಅಳತೆ ಎಷ್ಟು, ಈ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಒಂದನೇ ಪ್ರಶ್ನೆ ಅಂದ್ರ ಮೊದಲನೇದು ಏನ್ ಕಂಡುಹಿಡಿಬೇಕು, ಎರಡು ಉನ್ನತ ಕೋನಗಳನ್ನ ಕಂಡುಹಿಡಿಬೇಕು ಅಂತ ಒಂದನೇ. ನೆಕ್ಸ್ಟ್ ಅಳತೆಗಳ ಸಿಡಿ ಕಂಬದ ಉದ್ದ 20√3 ಇದು ಕೊಟ್ಟಿದ್ದಾರೆ, 20√3. ಅದೇ ರೀತಿ ಪಿ ಡಿ ಉದ್ದ 20 ಮೀಟರ್, ಪಿ ಲಿಂದ ಡಿಗೆ ಇರುವಂತ ದೂರ 20 ಮೀಟರ್. ಅದೇ ರೀತಿ ಕೋನ ಎ ಪಿ ಸಿ ಕೋನ 90 ಡಿಗ್ರಿ. ಬಿಪಿ ಈ ಕಡೆ ಇದು 10 ಮೀಟರ್ ಅನ್ನ ಕೊಟ್ಟಿದ್ದಾರೆ. ನಮಗೇನ್ ಕೇಳಿದರೆ ಎ ಬಿ ಕಂಬದ ಉದ್ದ ಅಂದ್ರೆ ಈ ಕಂಬದ ಉದ್ದವನ್ನ ಕಂಡುಹಿಡಿಬೇಕು ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ದೂರ ಎ ಸಿ ಅನ್ನ ಕಂಡುಹಿಡಿರಿ. ಅಂದ್ರೆ ಒಂದು ಎ ಬಿ ಅನ್ನ ಕಂಡುಹಿಡಿಯಿರಿ, ಒಂದು ಎ ಸಿ ಅನ್ನ ಕಂಡುಹಿಡಿಯಿರಿ. ನಂತರ ಈ ಉನ್ನತ ಕೋನಗಳನ್ನ ಕಂಡುಹಿಡಿರಿ. ಅಂದ್ರೆ ಉನ್ನತ ಅಂದ್ರೆ ಇವೆರಡೂ ಕೋನಗಳು ಈ ಪಿ ಬಿಂದುವಿನಿಂದ ಎರಡೂ ಕಂಬಗಳ ಮೇಲ್ತುದಿಗಳು ನೋಡಿದಾಗ ಉಂಟಾದ ಉನ್ನತ ಕೋನಗಳನ್ನ ಕಂಡುಹಿಡಿರಿ. ಅದು ತೀಟಾ ಬೆಲೆಯನ್ನ ಕೊಟ್ಟಿಲ್ಲ, ಕೋನವನ್ನ ಕೊಟ್ಟಿಲ್ಲ. ಹಾಗಾದ್ರೆ ಇದನ್ನು ಬಿಡಿಸುವುದು ಹೇಗೆ? ಇಲ್ಲಿ ಈ ಒಂದು ತ್ರಿಕೋನಮಿತಿ ಅನ್ವಯಗಳಲ್ಲಿ ಬರುವುದೇ ನಮಗೆ ಲಂಬಕೋನ ತ್ರಿಭುಜಗಳು. ಹಾಗಾದ್ರೆ ಲಂಬಕೋನ ತ್ರಿಭುಜಗಳು ಯಾವ್ಯಾವ? ಇಲ್ಲೊಂದು ಲಂಬಕೋನ ತ್ರಿಭುಜದ ಕೋನ 90 ಇದೆ. ಎ ಬಿ ಪಿ ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ ಇದೆ. ಸಿ ಡಿ ಪಿ ಅನ್ನುವಂಥ ಒಂದು ಲಂಬಕೋನ ತ್ರಿಭುಜ ಇದೆ. ಇಲ್ಲಂತೂ ನಮ್ಗೆ ಯಾವುದೂ ಗೊತ್ತಿಲ್ಲ, ಈ ಬಾಹು ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಹಾಗಾಗಿ ಇದು ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಕಂಡುಹಿಡ್ಲಿಕ್ಕೆ ಬರೋದಿಲ್ಲ, ಇದು ಬಾಹುಗಳು ಯಾವ ಗೊತ್ತಿಲ್ಲ, ಒಂದು ಲಂಬಕೋನ ತ್ರಿಭುಜ ಅನ್ನುವುದಂತೂ ಮಾತ್ರ ಗೊತ್ತದ. ಇಲ್ಲಿ ಬಂದಾಗ ಈ ಬಾಹು ಗೊತ್ತಿದೆ, ಇದು ಗೊತ್ತಿಲ್ಲ, ಅದ್ರ ಕೋನನೂ ಗೊತ್ತಿಲ್ಲ, ಒಂದು ಅಭಿಮುಖ ಬಾಹುನು ಗೊತ್ತಿಲ್ಲ. ಎರಡೆರಡು ಗೊತ್ತಿಲ್ಲ ಅಂದ್ರೆ ಇದು ಸಮಸ್ಯೆ ಬರಲ್ಲ. ಈ ತ್ರಿಭುಜದಲ್ಲಿ ಬರೋಣ. ಇಲ್ಲಿ ಅಭಿಮುಖ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಗೊತ್ತಿದೆ, ಪಾರ್ಶ್ವ ಬಾಹು ಗೊತ್ತಿದೆ. ಹಾಗಾದ್ರೆ ಈ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳನ್ನ ಗೊತ್ತಿದ್ದಾಗ ಕೋನವನ್ನ ಕಂಡುಹಿಡಬೇಕು. ಕೋನ, ಅಭಿಮುಖ ಬಾಹು, ಪಾರ್ಶ್ವ ಬಾಹು ಇವೆರಡರಲ್ಲಿ ಯಾವ್ದಾದ್ರು ಮೂರರಲ್ಲಿ ಯಾವ್ದಾದ್ರು ಎರಡು ಇದ್ರೆ ಕಂಡುಹಿಡಬಹುದು. ಅಥವಾ ಅಭಿಮುಖ ಬಾಹು ವಿಕರ್ಣ ಇರಬೇಕು, ಪಾರ್ಶ್ವ ಬಾಹು ವಿಕರ್ಣ ಯಾವ್ದಾದ್ರು ಈ ತ್ರಿಭುಜದಲ್ಲಿ ಎರಡು ಬಾಹು, ಒಂದು ಬಾಹು ಒಂದು ಕೋನ ಇರಲೇಬೇಕು. ಇತ್ತಂದ್ರೆ ನಾವು ಬಾಹುವನ್ನ ಕಂಡುಹಿಡಿತೀವಿ, ಎರಡು ಬಾಹುಗಳನ್ನ ಕೊಟ್ಟಾಗ ಇನ್ನೊಂದು ಕೋನವನ್ನ ಕಂಡುಹಿಡಿತೀವಿ. ಹಾಗಾದ್ರೆ ಈಗ ತ್ರಿಭುಜವನ್ನ ಯಾವ ತಗೊಳ್ಬೇಕಂದಂಗಾಯ್ತು, ಈ ಒಂದು ತ್ರಿಭುಜವನ್ನ ತೆಗೆದುಕೊಂಡಾಗ ಈ ಕೋನವನ್ನ ಬರುತ್ತೆ. ಈ ಕೋನ ಬಂದ ನಂತರ ನೆಕ್ಸ್ಟ್ ಈ ಕೋನವನ್ನ ಕಂಡುಹಿಡಿಬೇಕು. ಆ ನಂತರ ನಮ್ಗೆ ಏನಂದ್ರೆ ಈ ಕೋನ ಬಂತು ಅಂದ್ರೆ ಎ ಬಿ ಬಾಹುವಿನ ಉದ್ದ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಎ ಸಿ ಅನ್ನ ನೋಡೋಣ. ಫಸ್ಟ್ ಈಗ ನಾನು ಶಾರ್ಟ್ ಆಗಿ ಬರಿತಾ ಇರ್ತೀನಿ. ಮೊದಲಿಗೆ ತ್ರಿಭುಜ ಯಾವ ತಗೊಳ್ಳೋಣ, ಸಿ ಡಿ ಪಿ. ಈಗ ತ್ರಿಭುಜ ಸಿ ಡಿ ಪಿ ಯಲ್ಲಿ ಯಾವ ಕೋನ 90 ಇದೆ, ಡಿ ಕೋನ 90 ಡಿಗ್ರಿ ಇದೆ ಮತ್ತು ಥೀಟಾ ಎಷ್ಟಿದೆ ಇಲ್ಲಿ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿದೆ. ಆದ್ರೆ ಬಾಹುಗಳ ಉದ್ದ ಮಾತ್ರ ಗೊತ್ತದ. ಹಾಗಾದ್ರೆ ಈ ಥೀಟಾ ಕೋನಕ್ಕೆ ಸಂಬಂಧಪಟ್ಟಿರುವಂತೆ, ಪಿ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಅಭಿಮುಖ ಮತ್ತು ಪಾರ್ಶ್ವ ಗೊತ್ತಿದೆಯಲ್ಲ, ಹಾಗಾಗಿ ನಾವು ಏನ್ ತಗೋಬೇಕು, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು. ಈ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಸಿ ಡಿ ಇದೆ, ಪಾರ್ಶ್ವ ಬಾಹು ಯಾವ್ದಿದೆ, ಪಿ ಡಿ ಇದೆ. ಪಾರ್ಶ್ವ ಬಾಹು ಪಿ ಡಿ ಇದು ನಮಗೆ ಗೊತ್ತಿಲ್ಲ, ಹಾಗೆ ಇರಲಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸಿ ಡಿ ಅಂದ್ರೆ ಕೊಟ್ಟಿರ್ತಾರೆ ಎಷ್ಟದ 20√3 20√3. ಪಿ ಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. 20 ಕ್ಯಾನ್ಸಲ್ ಆಯ್ತು. ಈಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3. ಹಾಗಾದ್ರೆ ಟ್ಯಾನ್ ಎಷ್ಟು ಡಿಗ್ರಿ ಆದ್ರೆ √3 ಅನ್ನ ಬರುತ್ತೆ ಅಂತ ನೋಡೋದು. ಟ್ಯಾನ್ ಎಷ್ಟು ಡಿಗ್ರಿ ಬರುತ್ತೋ, 30 ಡಿಗ್ರಿ ಬರುತ್ತೋ, 45 ಡಿಗ್ರಿ ಬರುತ್ತೋ, 60 ಡಿಗ್ರಿ ಬರುತ್ತೋ ಅಂತಕ್ಕಂಥನ ನಾವು ನೋಡಿ ಅದರ ಪ್ರಕಾರವನ್ನ ಇಲ್ಲಿ ಬೆಲೆಯನ್ನ ಬರೀಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3. ಟ್ಯಾನ್ ಎಷ್ಟು ಡಿಗ್ರಿ ಆಗಬೇಕು, 60 ಡಿಗ್ರಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3 ಬಂದು √3 ಯಾವ್ದಕ್ಕ, ಟ್ಯಾನ್ 60 ಡಿಗ್ರಿ ಇದ್ರೆ √3. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯ್ತು, ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂದ್ರೆ ಅಲ್ಲಿ ಬಂದಿರತಕ್ಕಂತ ಉನ್ನತ ಕೋನ ಅಂದ್ರೆ ಕೋನ ಸಿ ಪಿ ಡಿ
ಇದು ಉನ್ನತ ಕೋನವನ್ನ ಕಂಡು ಹಿಡಿಯಿರಿ ಅಂತಿತ್ತು. ಉನ್ನತ ಕೋನ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬಂತು? 60 ಡಿಗ್ರಿ. ಒಂದನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡು ಹಿಡಿದೀವಿ. ಇದು ಆಯ್ತು. ಇದು ಎಷ್ಟು ಡಿಗ್ರಿ ಬಂತು? 60 ಡಿಗ್ರಿ ಬಂತು. ರೈಟ್, ಓಕೆ. ಆದ್ರೆ ಇಲ್ಲಿ ಏನಿದೆ, ಇದು ಕಂಪ್ಲೀಟ್ ಆಗಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವನ್ನ ನಿಂತಾಗ ಉಂಟಾಗುವಂತ ಕೋನಗಳ ಮೊತ್ತ ಒಟ್ಟು 180 ಆಗಬೇಕು. ಹಾಗಾದ್ರೆ ಎ ಪಿ ಬಿ ಕೋನದ ಅಳತೆಯನ್ನ ಕಂಡುಹಿಡಿಯೋಣ. ಎ ಪಿ ಬಿ ಕೋನದ ಅಳತೆಯನ್ನ ಕಂಡುಹಿಡಿಬೇಕಾದ್ರೆ ಒಟ್ಟು ಕೋನ 180 ಡಿಗ್ರಿ ಇವೆರಡು ಕಳಿಬೇಕು. ಅಂದ್ರೆ ನೋಡ್ರಿ, ಇಲ್ಲಿ ನಮಗೆ ಯಾವ್ಯಾವು ಎ ಪಿ ಬಿ ಇದೆ. ಕೋನ ಎ ಪಿ ಬಿ ಪ್ಲಸ್ ಕೋನ ಎ ಪಿ ಸಿ, ಕೋನ ಎ ಪಿ ಸಿ ಪ್ಲಸ್ ಕೋನ ಸಿ ಪಿ ಡಿ, ಕೋನ ಸಿ ಪಿ ಡಿ, ಈ ಮೂರು ಕೂಡಿ 180 ಡಿಗ್ರಿ ಆಗ್ಬೇಕು ನಮಗೆ. ಈ ಕೋನ ಇದು ಮೂರು ಕೂಡಿದ್ರೆ ಅರ್ಧ ವೃತ್ತ ಅಂದ್ರೆ 180. ಎ ಪಿ ಬಿ ನಮಗ್ ಗೊತ್ತಿಲ್ಲ, ಹಾಗೆ ಇರೋಣ, ಇಕ್ಕೋಣ. ಪ್ಲಸ್ ಎ ಪಿ ಸಿ ಅಂದ್ರೆ ಈಗಾಗಲೇ ಅವರೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಎ ಪಿ ಸಿ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿದ್ದಾರೆ. ಪ್ಲಸ್ ಸಿ ಪಿ ಡಿ ಅಂದ್ರೆ ಹೀಗೆ ಕಂಡು ಹಿಡಿದೀವಿ. ಉನ್ನತ ಕೋನ ಎಷ್ಟಿದೆ? 60 ಡಿಗ್ರಿ ಈಸ್ ಈಕ್ವಲ್ ಟು 180. ಈಗ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು 180, 90 ಪ್ಲಸ್ 60 150 ಪ್ಲಸ್ 150 ಆ ಕಡೆ ಹೋಯ್ದ್ರೆ ಮೈನಸ್ 150 ಅಂದ್ರೆ ಎ ಪಿ ಬಿ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ. ಈಗ ನೇರವಾಗಿ ನಾನು ಬರೀತಾ ಇದ್ದೀನಿ. ಎ ಪಿ ಬಿ ಕೋನದ ಅಳತೆ ಎಷ್ಟಿರ್ತಂದ್ರ 180 ಮೈನಸ್, ಅಲ್ಲೆಲ್ಲ ಬರ್ದಿನ ಆಲ್ರೆಡಿ. ಎ ಪಿ ಬಿ ಎಷ್ಟಿರ್ತದೆ? 180 ಮೈನಸ್ 150 ಯಾವ್ಯಾವುದು ಅಂದ್ರೆ ಎ ಪಿ ಸಿ, ಕೋನ ಎ ಪಿ ಸಿ ಪ್ಲಸ್ ಕೋನ ಸಿ ಪಿ ಡಿ, ಕೋನ ಸಿ ಪಿ ಡಿ ಇಸ್ ಈಕ್ವಲ್ ಟು 180 ಮೈನಸ್ ಇದು 90 ಇದೆ, ಅವರೇ ಕೊಟ್ರ, ಇದು 60 ನಾವು ಕಂಡು ಹಿಡಿದೀವಿ. ಹಾಗಾದ್ರೆ ಇದನ್ನ ಕಳೆದಾಗ ಎಷ್ಟು ಬಂತು? ಎ ಪಿ ಬಿ ಕೋನದ ಅಳತೆ 30 ಡಿಗ್ರಿ. ಹಾಗಾದ್ರೆ ಇನ್ನೊಂದು ಉನ್ನತ ಕೋನ ಬಂತು. ಎರಡು ಉನ್ನತ ಕೋನಗಳನ್ನ ಕೇಳಿದ್ರು. ಪಿ ಬಿಂದುವಿನಿಂದ ಈ ಒಂದು ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನ, ಈ ಪಿ ಬಿಂದುವಿನಿಂದ ಇನ್ನೊಂದು ಕಂಬಕ್ಕೆ ಇರತಕ್ಕಂತ ಈ ಉನ್ನತ ಕೋನಗಳ ಕೇಳಿದ್ರು. ಹಾಗಾಗಿ ಇನ್ನೊಂದು ಉನ್ನತ ಕೋನವನ್ನು ಬಂತು. ಇದು ಎಷ್ಟು ಡಿಗ್ರಿ ಆಯ್ತು? 30. ಈಗ ನೋಡಿ, ಮತ್ತೆ ಎ ಬಿ ಪಿ ತ್ರಿಭುಜವನ್ನು ತೆಗೆದುಕೊಂಡಾಗ ಈ ಕೋನ 30 ಕೋನದ, ಇಲ್ಲಿ ಪಾರ್ಶ್ವ ಕೋನದ ಅಭಿಮುಖ ಬಾಹುವನ್ನು ಕಂಡುಹಿಡಿಬೇಕು. ಹಾಗಾದ್ರೆ ಎ ಬಿ ಪಿ ತ್ರಿಭುಜವನ್ನು ತಗೋಣ. ತ್ರಿಭುಜ ಎ ಬಿ ಪಿ ಯಲ್ಲಿ ಯಾವ ಕೋನ 90 ಇದೆ? ಕೋನ ಬಿ 90 ಡಿಗ್ರಿ. ಅಲ್ಲಿ ತೀಟಾ ಎಷ್ಟಾಯ್ತು? 30 ಡಿಗ್ರಿ. ಈಗಾಗಲೇ ಕಂಡುಹಿಡಿದ್ವಿ. ಹಾಗಾದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಅಂದ್ರೆ ನೇರವಾಗಿ ಬೆಲೆಯನ್ನು ತುಂಬೋಣ. ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು, ಈ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಯಾವ್ದಿದೆ? ಬಿ ಪಿ. ಈಗ ಟ್ಯಾನ್ 30 ಡಿಗ್ರಿ ಇದೆ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟು? 1/√3 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ನಾವು ಕಂಡು ಹಿಡಿಬೇಕಾಗಿದೆ. ಬಿ ಪಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 10. ಹಾಗಾದ್ರೆ ಇದನ್ನು ಓರೆ ಗುಣಾಕಾರವನ್ನ ಮಾಡೋಣ. ಈಗ ಓರೆ ಗುಣಾಕಾರ ಮಾಡಿದಾಗ ಎ ಬಿ ಇಂಟು √3 ಇಸ್ ಈಕ್ವಲ್ ಟು 10 ಅಂದ್ರೆ 10. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 10/√3 ಮೀಟರ್ ಅನ್ನುವಂತ ಒಂದು ಉತ್ತರ. ಅಥವಾ ಇದನ್ನ ಬಿಡಿಸ್ತೀನಿ ಅಂದ್ರೆ ಇನ್ನೂ ಬಿಡಿಸಬಹುದು. ಎ ಬಿ ಅಂದ್ರೆ ಇನ್ನೊಂದು ಕಂಬದ ಎತ್ತರ. ಇದು 10/√3 ಅನ್ನ ಬಂತಂದ್ರ ಇಂಟು √3/√3 ಅನ್ನ ಮಾಡಿದಾಗ 10√3/3 ಮೂಲ 9, 9 ವರ್ಗಮೂಲ 3 ಅಂದ್ರೆ ಮತ್ತೆ ಹಾಗೆ ಬಂದಿರುತ್ತೆ. ಹಾಗಾಗಿ ಇನ್ನೊಂದು ಕಂಬದ ಅಂದ್ರೆ ಎ ಬಿ ಕಂಬದ ಉದ್ದವನ್ನ ಕಂಡು ಹಿಡಿಯಿರಿ ಅಂದ್ರೆ ಎ ಬಿ ಕಂಬದ ಉದ್ದ 10/√3 ಮೀಟರ್ ಅನ್ನ ಬಂತು. ಇಷ್ಟೆಲ್ಲ ಬಂತು. ಏನೇನು ಬಂತು ಕಂಡು ಹಿಡಿದೀವಿ? ಒಂದನೇದು ಎ ಬಿಯ ಉನ್ನತ ಕೋನಗಳನ್ನ ಕಂಡು ಹಿಡಿ ಅಂದಿರು. ಈ ಕೋನದ 60 ಡಿಗ್ರಿ, ಈ ಕೋನ 30 ಡಿಗ್ರಿ. ಎ ಬಿ ಕಂಬದ ಉದ್ದ ಕಂಡು ಹಿಡಿದೀವಿ. ಇನ್ನೂ ಉಳಿತು ಯಾವ್ದಂದ್ರ ಈ ಎರಡೂ ಕಂಬಗಳ ಮೇಲ್ತುದಿಗಳ ನಡುವೆ ಇರತಕ್ಕಂತ ದೂರ ಎ ಸಿ ಕಂಡು ಹಿಡಿ ಅಂದ. ಹಾಗಾದ್ರೆ ಅದನ್ನ ಕಂಡು ಹಿಡಿಯುವುದು ಯಾವುದು? ಈಗ ಎ ಪಿ ಸಿ ಅನ್ನುವಂತಹ ತ್ರಿಭುಜವನ್ನ ತೆಗೆದುಕೊಂಡಾಗ ಇದು ಒಂದು ಲಂಬ ಕೋನ ತ್ರಿಭುಜ ಅದ. ಇಲ್ಲಿ ಯಾವುದು ಲಘು ಕೋನಗಳು ಯಾವುದು ನಮಗ್ ಗೊತ್ತಿಲ್ಲ. ಥೀಟಾ, ಸೈನು, ಕಾಸು, ಟ್ಯಾನ್ ತಗೊಳಕ್ಕೆ ಯಾವ ಕೋನ ಗೊತ್ತಿಲ್ಲ. ಆದರೆ ನಮಗಿಲ್ಲಿ ಏನು ಗೊತ್ತು ಮಾಡ್ಕೊಳ್ಬಹುದು ಅಂದ್ರ ಎ ಪಿ ಯ ಉದ್ದ ಗೊತ್ತು ಮಾಡ್ಕೊಳ್ಬಹುದು ಮತ್ತು ಪಿ ಸಿ ಯ ಉದ್ದವನ್ನ ಗೊತ್ತು ಮಾಡ್ಕೊಳ್ಬಹುದು. ಯಾಕಂದ್ರೆ ಲಂಬ ಕೋನ ತ್ರಿಭುಜದಲ್ಲಿ ಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಅಂತಕ್ಕಂಥ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಿದಲ್ಲ. ಹಾಗಾಗಿ ಈ ಎ ಪಿ ಬಾಹು ಮತ್ತು ಪಿ ಸಿ ಬಾಹುಗಳನ್ನ ಕಂಡುಹಿಡಿಯುವುದು. ಯಾಕಂದ್ರೆ ಇವೆರಡೂ ತ್ರಿಭುಜಗಳನ್ನ ತೆಗೆದುಕೊಂಡು ಎ ಪಿ ಮತ್ತು ಪಿ ಸಿ ಅನ್ನ ಕಂಡು ಹಿಡಿದ ಅಂದ್ರೆ ಎ ಸಿ ಅನ್ನ ಆರಾಮಾಗಿ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಅದನ್ನ ನಾವು ಬಿಡಿಸಬಹುದು. ಈಗ
ಈ ತ್ರಿಭುಜವನ್ನು ತೆಗೆದುಕೊಂಡು ವಿಕರ್ಣವನ್ನ ಕಂಡಿಡಿ. ಮತ್ತೆ ಇಲ್ಲಿ ಕೂಡ ಪೈಥಾಗೋರಸನ ಪ್ರಮೇಯ ಹಚ್ಚಿನೂ ಕೂಡ ಕಂಡುಹಿಡಿಯಬಹುದು. ತ್ರಿಕೋನಮಿತಿ ಅನ್ವಯಗಳನ್ನ ಆ ನಿಯಮವನ್ನ ಸೂತ್ರವನ್ನ ಟ್ಯಾನ್ ಸೈನ್ ಅನ್ನ ತೆಗೆದುಕೊಂಡು ಕಂಡುಹಿಡಬಹುದು. ಇಲ್ಲೂ ಕೂಡ ಎರಡು ಬಾಹುಗಳು ಗೊತ್ತಿವೆ, ಇದು ಕಂಡುಹಿಡಿಯಬಹುದು. ನಾವು ತ್ರಿಕೋನಮಿತಿ ಅನ್ವಯಗಳಿರೋದ್ರಿಂದ ಪೈಥಾಗೋರಸನ ಪ್ರಮೇಯ ಹಚ್ಚೋದು ಬೇಡ, ನೇರವಾಗಿ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವಬಾಹು ಭಾಗಿಲೆ ವಿಕರ್ಣ, ಪಾರ್ಶ್ವಬಾಹು ಭಾಗಿಲೆ ವಿಕರ್ಣ ಅಥವಾ ಸೈನ್ ತಗೊಂಡಾಗ ಅಭಿಮುಖ ಭಾಗಿಲೆ ವಿಕರ್ಣ ಅಂತ ತಗೊಳ್ಬಹುದು. ಹಾಗಾಗಿ ಈಗ ಯಾವ ತ್ರಿಭುಜ ಅಂದ್ರೆ ತ್ರಿಭುಜ ಎ ಬಿ ಪಿ ಯಲ್ಲಿ ಈಗಾಗಲೇ ಇದು ಬರದಿನ 90 ಡಿಗ್ರಿ ನೇರವಾಗಿ ತೆಗೆದುಕೊಳ್ತಾ ಇದೀನಿ. ಈಗ ನಾವು ಯಾವ ತಗೊಳ್ಳೋಣ, ಸೈನ್ ಅನ್ನ ತಗೊಳ್ಳೋಣ. ಸೈನ್ ಥೀಟಾ ಅಂದ್ರೆ ಎಷ್ಟು ಡಿಗ್ರಿ, 30 ಡಿಗ್ರಿ ಅದ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಭಾಗಿಲೆ ವಿಕರ್ಣ. ಅಭಿಮುಖ ಅಂದ್ರೆ ಯಾವುದು, ಎ ಬಿ. ವಿಕರ್ಣ ಅಂದ್ರೆ ಯಾವುದು, ಎ ಪಿ. ಈಗ ಸೈನ್ 0 ಸೈನ್ 0 ಸೈನ್ 30 ಅಂದ್ರೆ ಎಷ್ಟು, 1/2 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟಿದೆ, 10/√3 ಇದೆ ಡಿವೈಡ್ ಬೈ ಎ ಪಿ. ಒರೆ ಗುಣಾಕಾರವನ್ನು ಮಾಡಿ ಎ ಪಿ ಒಂದ್ಲೆ ಎ ಪಿ ಇಸ್ ಈಕ್ವಲ್ ಟು 10, ಇದಕ್ಕೆ ಗುಣಾಕಾರ ಮಾಡಿದ್ರೆ 2 10 20 ಭಾಗಿಲೆ ಎಷ್ಟಾಯ್ತು, √3 ಮೀಟರ್ ಎ ಪಿ ಯ ಉದ್ದವನ್ನ ಬಂತು. ಎ ಪಿ ಯಾಕೆ ಕಂಡು ಹಿಡಿತೀವಿ ಅಂದ್ರೆ ಇದನ್ನ ನಮಗೆ ಎ ಪಿ ಬಂತು ಅಂದ್ರೆ 20/√3 ಮೀಟರ್ ಇದು ಬಂತು. ಈ ಬಾಹುವನ್ನು ಬಂತು ಅಂದ್ರೆ ಈ ತ್ರಿಭುಜದಲ್ಲಿ ಪೈಥಾಗೋರಸನ ಪ್ರಮೇಯವನ್ನು ಹಚ್ಚಿದೇವೆ ಅಂದ್ರೆ ಎ ಸಿ ಬಾಹುವಿನ ಉದ್ದವನ್ನ ಬರುತ್ತೆ. ಹಾಗಾಗಿ ಇನ್ನೊಂದು ತ್ರಿಭುಜವನ್ನ ತಗೊಂಡು ಯಾವುದು, ಪಿ ಡಿ ಸಿ ತ್ರಿಭುಜ ಸಿ ಪಿ ಡಿ ಅನ್ನ ತೆಗೆದುಕೊಂಡಿನಿ. ಇಲ್ಲಿ ಕೂಡ ಟ್ಯಾನ್ ಅನ್ನ ತೆಗೆದುಕೊಂಡೆ, ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬರುತ್ತೆ. ಇವೆರಡು ಬಾಹುಗಳು ಗೊತ್ತಿವೆ, ವಿಕರ್ಣ ಬೇಕಾಗಿದೆ. ಹಾಗಾಗಿ ಸೈನ್ ಅನ್ನ ತೆಗೆದುಕೊಳ್ಳೋಣ. ಇಲ್ಲಿ ಸೈನ್ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ. ಥೀಟಾ ಕೋನ ಎಷ್ಟಿದೆ, ಥೀಟಾ 60 ಡಿಗ್ರಿ ಇದೆ. ಹಾಗಾಗಿ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಸಿ ಡಿ, ವಿಕರ್ಣ ಅಂದ್ರೆ ಯಾವ್ದು ಇಲ್ಲಿದೆ, ಸಿ ಪಿ ಅನ್ನುವಂತ ಇದೆ. ಸೈನ್ 60 ಡಿಗ್ರಿ ಅಂದ್ರೆ √3 ಡಿವೈಡ್ ಬೈ 2. ಸಿ ಡಿ ಅಂದ್ರೆ ಎಷ್ಟಿದೆ, 20√3 ಇದೆ, 20√3. ಸಿ ಪಿ ಅಂದ್ರೆ ಏನಿದೆ, ಇದನ್ನ ಕಂಡು ಹಿಡಿಬೇಕಾಗಿದೆ. ಈಗ √3 ಹೋಯ್ತು. ಸಿ ಪಿ ಒಂದ್ಲೆ ಸಿ ಪಿ ಇಸ್ ಈಕ್ವಲ್ ಟು 22 40 ಮೀಟರ್ ಅನ್ನ ಬಂತು. ಈಗ ನೋಡಿ ಇದು ಕೂಡ 40 ಮೀಟರ್ ಅನ್ನ ಬಂತು. ಈಗ ಎ ಪಿ ಗೊತ್ತಾಯ್ತು, ಸಿ ಪಿ ಗೊತ್ತಾಯ್ತು. ಈ ಒಂದು ಲಂಬಕೋನ ತ್ರಿಭುಜವನ್ನ ತೆಗೆದುಕೊಂಡು ಪೈಥಾಗೋರಸನ ಪ್ರಮೇಯ ಹಚ್ಚಿ ಅದನ್ನ ಬಿಡಿಸ್ಬೇಕು. ಹಾಗಾದ್ರೆ ಈ ತ್ರಿಭುಜವನ್ನ ತಗೊಳ್ಳೋಣ. ಯಾವುದು, ತ್ರಿಭುಜ ಎ ಪಿ ಸಿ ಯಲ್ಲಿ ಯಾವ ಕೋನ 90, ಪಿ ಕೋನ 90 ಅಂತ ಈಗಾಗಲೇ ಅವರೇ ದತ್ತದಲ್ಲಿ ಕೊಟ್ಟಿದ್ದಾರೆ. ಈಗ ಪೈಥಾಗೋರಸನ ಪ್ರಮೇಯ 90 ಡಿಗ್ರಿ ಎದುರಿಂದ ಅಭಿಮುಖ ಬಾಹು ಅಂತ 90 ಡಿಗ್ರಿ ಎದುರಿರ್ತಕ್ಕಂಥ ವಿಕರ್ಣ ಅಂದ್ರೆ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗ. ವಿಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್. ವಿಕರ್ಣ ಅಂದ್ರೆ ಯಾವ್ದು, ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಾದ ಅಂದ್ರೆ ಯಾವುದು, ಪಾದ ಒಂದು ಎತ್ತರವನ್ನು ತಗೊಮ್ಮಿ, ಪಾದ ಎ ಪಿ ಸ್ಕ್ವೇರ್, ಲಂಬ ಯಾವುದು, ಸಿ ಪಿ ಅಥವಾ ಪಿ ಸಿ ಸ್ಕ್ವೇರ್. ಈಗ ಎ ಪಿ ಬೆಲೆ ಎಷ್ಟಿದೆ, ಎ ಪಿ ಎಷ್ಟಿದೆ, 20/√3 ಅಂತಿದೆ. ಇದಕ್ಕೆ ಸ್ಕ್ವೇರ್ ಅನ್ನ ಮಾಡೋಣ. ಪ್ಲಸ್ ಸಿ ಪಿ ಅಂದ್ರೆ ಹೀಗೆ ಕಂಡು ಹಿಡಿದೀವಿ, ಎಷ್ಟಿದೆ, 40. ಇದಕ್ಕೆ ಸ್ಕ್ವೇರ್ ಇದೆ. ಈಗ 20ರ ವರ್ಗ 400, √3ರ ವರ್ಗ ಅಂದ್ರೆ ಬರೀ 3, ಪ್ಲಸ್ 40ರ ವರ್ಗ ಅಂದ್ರೆ 1600 ಡಿವೈಡ್ ಬೈ ಏನಿಲ್ಲ ಅಂದ್ರೆ 1 ಇರುತ್ತೆ. ಈಗ ಇದಕ್ಕೆ ಎ ಸಿ ಸ್ಕ್ವೇರ್ ಇದೆ. ಈಗ ಎ ಸಿ ಇಸ್ ಈಕ್ವಲ್ ಟು ಇದನ್ನ ಲಸ ತೆಗೆಯುವ, 3 ಮತ್ತು 1ರ ಲಸ 3. ಇದು 400 ಪ್ಲಸ್ ಇದು 1 ಎಷ್ಟಲೇ 3 ಅಂದ್ರೆ 1 3 ಅಂದ್ರೆ 1600 4800. ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಈಗ ಅದನ್ನ ಎಷ್ಟಾಗುತ್ತೆ, 5200 ಡಿವೈಡ್ ಬೈ ಎಷ್ಟಿದೆ 3. ಈಗ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಅನ್ನ ಆ ಕಡೆ ಒಯ್ದಾಗ 5200 ಡಿವೈಡ್ ಬೈ 3 ಅಂತಕ್ಕಂಥ ಇದೆ. ಈಗ ಇದಕ್ಕೆ ನಾವು ಹೆಂಗ್ ಬರಿಬಹುದು ಅಂದ್ರೆ 400 ಇಂಟು 13 ಅಂತ ಬರಿಬಹುದು. 13 4 52. ಹಾಗಾಗಿ ಇದು 3 ಅನ್ನ ಬರೆದೀನಿ. 400ರ ವರ್ಗಮೂಲ 20, ರೂಟ್ನಾಗ ಎಷ್ಟು ಉಳಿತು 13. 400ರ ವರ್ಗಮೂಲ 20, ರೂಟ್ನಾಗ 13 ಭಾಗಿಲೆ 3 ಅನ್ನ ಉಳಿತು ಅಂತ ಇಷ್ಟೇ ಬಿಡಬಹುದು. ಅಥವಾ ಇನ್ನೂ ಬಿಡಿಸ್ತೀನಿ ಅಂದ್ರ 20 ಇಂಟು √13 ಭಾಗಿಲೆ √3 ಇಂಟು 3 ಭಾಗಿಲೆ 3 ಅಂದ್ರೆ ಛೇದದ ಅಕರ್ಣೀಕಾರಕವನ್ನು ಬರಿತೀವಲ್ಲ ಹಾಗೆ ಈಸ್ ಈಕ್ವಲ್ ಟು 20ಕ್ಕೆ 20. ಈಗ 13 ಮೂರ್ಲೆ ಎಷ್ಟಾಯ್ತಿದು 39 ಭಾಗಿಲೆ 3 ಮೂರ್ಲೆ 9, 9ರ ವರ್ಗಮೂಲ 3 ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು 20√39 ಭಾಗಿಲೆ 3 ಅನ್ನುವಂತ ಉತ್ತರ. ಇದು ಎಷ್ಟು ಬಂತು ಉತ್ತರ, 20 ಡಿವೈಡ್ ಬೈ 3 ಇಂಟು √39 ಮೀಟರ್ ಅನ್ನುವಂತ ಉತ್ತರ. ಈ ರೀತಿಯಾಗಿ ಇಲ್ಲಿ ಸಿಂಪಲ್ ಆಗಿದೆ.
ನಾವೆಲ್ಲ ಅಂಶಗಳನ್ನು ಏನೇನು ಕಂಡು ಹಿಡಿಬೇಕು, ಯಾವ್ದು ಫಸ್ಟ್ ತಗೊಳ್ಬೇಕು ಅಂತಕ್ಕಂಥ ಡಿಸೈಡ್ ಮಾಡೋದು ಮುಖ್ಯ ಅದ. ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ಇದು ಬಿ ಪಿ ಕೊಟ್ಟಿನು, ಪಿ ಡಿ ಕೊಟ್ಟಿನು, ಸಿ ಡಿ ಕೊಟ್ಟಿನು, ಇವೆರಡು ಬಾಹುಗಳನ್ನು ತೆಗೆದುಕೊಂಡು ಕೋನವನ್ನು ಕಂಡು ಹಿಡಿದೇವಿ. ಈ ಕೋನ ಬಂದ ನಂತರ ಒಟ್ಟು ಕೋನ 180 ಆಗುತ್ತೆ. ಹಾಗಾಗಿ ಈ ಕೋನ ಬರ್ಬೇಕಾದ್ರೆ 180ರಲ್ಲಿ ಇವೆರಡನ್ನ ಕಳೆದಾಗ 30 ಡಿಗ್ರಿ ಬಂತು. 30 ಡಿಗ್ರಿ ಬಂದಾಗ ಪಾರ್ಶ್ವ ಬಾಹು ಮತ್ತು 30 ಡಿಗ್ರಿಯನ್ನು ತೆಗೆದುಕೊಂಡು ಅಭಿಮುಖ ಬಾಹುವನ್ನು ಕಂಡುಹಿಡಿದೀವಿ. ಅಭಿಮುಖ ಬಾಹು ಬಂದ್ಮೇಲೆ ನಮಗ ಒಂದು ಕಂಬದ ಎತ್ತರ ಬಂತು. ಆ ನಂತರ ನೆಕ್ಸ್ಟ್ ಇವೆರಡು ಕೋನಗಳನ್ನು ಕಂಡು ಹಿಡಿದೀವಿ. ಆ ನಂತರ ಎಸಿಯ ಉದ್ದ ಕಂಡು ಹಿಡಿ ಅಂದಿರು. ಎಸಿ ಕಂಡು ಹಿಡಿಬೇಕಾದ್ರ ಈ ತ್ರಿಭುಜದಲ್ಲಿ ನಾವು ಯಾವುದೇ ಕೋನಗಳು ಗೊತ್ತಿರಲಿಲ್ಲ. ಒಂದು ಕೋನ 90 ಅಂತಿದ್ದಾಗ ಅದು ಲಂಬ ಕೋನ ತ್ರಿಭುಜ ಆಯ್ತು. ಲಂಬ ಕೋನ ತ್ರಿಭುಜ ಆದಾಗ ಇವೆರಡು ಬಾಹುಗಳು ನಮಗೆ ಗೊತ್ತಿದ್ದಿಲ್ಲ. ಹಾಗಾಗಿ ಅವೆರಡು ಬಾಹುಗಳನ್ನು ಕಂಡು ಹಿಡಿದು ಪೈಥಾಗೋರಸನ ಪ್ರಮೇಯವನ್ನು ಹಚ್ಚಿದಾಗ 20/3 √39 ಮೀಟರ್ ಅನ್ನುವಂತ ಉತ್ತರವನ್ನ ಬಂತು ಅಂತ ಆದ್ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಇಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.